ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜಸ್ ಕಟ್ ಆಫ್ ನೋಡೋಣ. ಮೈಸೂರು ಇಂಜಿನಿಯರಿಂಗ್ ಕಾಲೇಜಸ್ CET ಕಟ್ ಆಫ್. ಮೈಸೂರು ವೆರಿ ಪಾಪ್ಯುಲರ್ ಫಾರ್ ಎಜುಕೇಷನ್, ವೆರಿ ಡೀಸೆಂಟ್ ಸಿಟಿ, ಹೆರಿಟೇಜ್ ಸಿಟಿ, ಓದೋದಕ್ಕೆ ಸರಿಯಾದಂಥ ವಾತಾವರಣ ಇದೆ, ತುಂಬ ಹಾಳಾಗಿಲ್ಲ ಬೆಂಗಳೂರು ಥರ. ಹಾಗಾಗಿ ಅಲ್ಲೂ ಒಂದಷ್ಟು ಒಳ್ಳೆ ಕಾಲೇಜ್ ಇದೆ. JC ಇದೆ, ಈಗ ಅದನ್ನು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತಾರೆ. NI ಇದೆ, ವಿದ್ಯಾವರ್ಧಕ ಇದೆ, ವಿಮೆನ್ಸ್ಗೋಸ್ಕರನೇ G SSS ಇದೆ. ಸೊ ಅಲ್ಲಿವರೆಗೂ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಉಳಿದಿದ್ದು ನೀವು ರಿಸ್ಕ್ ಮೇಲೆ ಅಡ್ಮಿಟ್ ಆಗಬೇಕಾಗತ್ತೆ. ಈ ಕಾಲೇಜುಗಳಲ್ಲಿ CSE EC ಅಂತಲ್ಲ, ಬೇರೆ ಯಾವುದೇ ಕೋರ್ಸ್ ತಗೊಂಡ್ರು ಏನೂ ತೊಂದರೆ ಇಲ್ಲ. ಮೈಸೂರು SJC ಇದು ಡಿಫ್ರೆಂಟ್ ಕೋರ್ಸ್ ಇರುತ್ತೆ. ಸ್ಟೂಡೆಂಟ್ಸು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಏನಿದು ಒಂದೊಂದು ಥರ ಇದೆ ಅಂತ. ಇದೆಲ್ಲ ಒಂದೇ. ಮೊದಲು SJC ಅಂತಿದ್ರು, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಈಗ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಆಗಿದೆ. ಹಾಗಾಗಿ ಏನೋ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಡಿಫ್ರೆಂಟ್ ಕಾಲೇಜ್ ಕೋಡ್ ಇರುತ್ತೆ. E021, E284, E057 ಅಂತ. 21 ನೋಡಿ, ವೆರಿ ಸ್ಮಾಲ್ ನಂಬರ್. ಸೊ ಇದು ಒಂದು ಏಡೆಡ್ ಕೋರ್ಸಸ್ಗೆ. E057 JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಫಾರ್ಮಲ್ಲಿ ಇಟ್ ವಾಸ್ ನೋನ್ ಆಸ್ SJC ಅಂತ ಬ್ರ್ಯಾಕೆಟಲ್ಲಿ ಈ KA ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ E284 ನೋಡಿ, ವೆರಿ ಬಿಗ್ ನಂಬರ್, ರೀಸೆಂಟಾಗಿ ಆಗಿರೋದು. ಹಾಗಾಗಿ ಇಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ JSS ಯೂನಿವರ್ಸಿಟಿ. ಸೊ ಇಲ್ಲಿ ನೋಡಿ, ಬರೀ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇಂಟೆಕ್ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. JCಯಲ್ಲಿ ಏನೇ ಸಿಗಲಿ ನಿಮಗೆ, SJCR, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಲಿ ಯಾವುದೇ ಕೋರ್ಸ್ ಸಿಗಲಿ, ಫೀಲ್ ಹ್ಯಾಪಿ. ವೆರಿ ರೆಪ್ಯೂಟೆಡ್ ಕಾಲೇಜ್, ವೆರಿ ಗುಡ್ ಕಾಲೇಜ್. ತುಂಬ ದಿನಗಳಿಂದನೂ ಒಳ್ಳೆ ಹೆಸರೇ ಉಳಿಸ್ಕೊಂಡ್ಬಂದಿದೆ. ಮೈಸೂರಲ್ಲಿ ನಂಬರ್ 1 ಕಾಲೇಜು. ಬೆಂಗಳೂರವರು ಸಹ ಮೈಸೂರಿಗೆ ಹೋಗಿ ಓದೋ ಸಾಧ್ಯತೆ ಇದೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಕಾಲೇಜು. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 2983 ಕಟ್ ಆಫ್ ಇತ್ತು E021 ಕಾಲೇಜ್ ಕೋಡ್ಗೆ. E284ಗೆ 3533 ಇತ್ತು. E057ಅಲ್ಲಿ 4794 ಇತ್ತು. ಎಲೆಕ್ಟ್ರಾನಿಕ್ಸು 6723 ಇತ್ತು. E021 8438 ಕಟ್ ಆಫ್ ಇತ್ತು ಎಲೆಕ್ಟ್ರಾನಿಕ್ಸ್ದು, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ವಿತ್ ಕಾಲೇಜ್ ಕೋಡ್ E057. ಸೊ ಇದೆಲ್ಲ ಒಂದೇ ಕಾಲೇಜೇ. ನೆಕ್ಸ್ಟು JCE ಬಿಟ್ಟರೆ, ಮೈಸೂರವರೆಲ್ಲ ಅದನ್ನ JCE ಅಂತಾರೆ, ಆನ್ ಪೇಪರ್ SJC ಅಂತಿರುತ್ತೆ, ಈಗ JSS ಯೂನಿವರ್ಸಿಟಿ ಅಂತಿರುತ್ತೆ. JCE ಬಿಟ್ಟರೆ ನೆಕ್ಸ್ಟ್ ಇರೋದೇ NIE ನಾರ್ತ್ ಕ್ಯಾಂಪಸಲ್ಲಿ ಕಂಪ್ಯೂಟರ್ ಸೈನ್ಸ್ 8223 ಇತ್ತು ಕಟ್ ಆಫ್. ಇದು 2 ಹಳೆ ಕಾಲೇಜಸ್ಸು, ಏಡೆಡ್ ಕಾಲೇಜಸ್ಸು. ಈ ನಾರ್ತ್ ಕ್ಯಾಂಪಸ್ಸು ಏಡೆಡ್ ಅಲ್ಲ, ಸೌತ್ ಕ್ಯಾಂಪಸ್ ಅಂತಿರುತ್ತೆ ಕೆಳಗಡೆ. ಸೊ ಅದು ಏಡೆಡ್ ಕಾಲೇಜು. ಇಲ್ಲಿ ಸೌತ್ ಕ್ಯಾಂಪಸ್ ಅಂತ ಬಂದಿರೋದಿಲ್ಲ. ಇಲ್ಲಿ NI ಸೌತ್ ಕ್ಯಾಂಪಸ್ E022 ಕಾಲೇಜ್ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಹಳೆ ಕಾಲೇಜಾ ಹೊಸ ಕಾಲೇಜ್ ಅಂತ. ಇಲ್ಲಿ NIE ನಾರ್ತ್ ಕ್ಯಾಂಪಸ್ ಅನ್ನೋದು ಹೊಸ ಕಾಲೇಜ್. ಅದು ಇನ್ನೊಂದು ಕಾಲೇಜ್ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಹಾಗಾಗಿ ಅದಕ್ಕೆ ಆ ಥರ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ. 8223 ಇತ್ತು. ಇವೆರಡೂ ಬಿಟ್ಟರೆ ನೆಕ್ಸ್ಟು ತುಂಬ ರೆಪ್ಯೂಟೆಡು, ತುಂಬ ಚೆನ್ನಾಗಿ ನಡೀತಿರೋದು, ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗ್ತಿರೋದು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಫಾಸ್ಟಾಗಿ ಬೆಳೀತಾ ಇರೋ ಕಾಲೇಜ್ ಅಂದರೆ ಮೈಸೂರಲ್ಲಿ ವಿದ್ಯಾವರ್ಧಕ. JCEಗೂ NIEಗೂ ಎರಡಕ್ಕೂ ಕಾಂಪಿಟೇಷನ್ ಕೊಡ್ತಾ ಇರೋಂಥ ಕಾಲೇಜ್ ಅಂದರೆ ವಿದ್ಯಾವರ್ಧಕ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ 17682 ಬಂದಿರೋರಿಗೆ ಲಾಸ್ಟ್ ಸೀಟ್ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. 27150 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು. ಈ ಕಟ್ ಆಫ್ ನೋಡಿದ್ರೆ ಗೊತ್ತಾಗುತ್ತೆ, ಬೆಂಗಳೂರಲ್ಲಿ ಎಷ್ಟೊಂದು ಕಾಲೇಜುಗಳು ಈ ಕಟ್ ಆಫ್ ಮೇಂಟೈನ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಔಟ್ ಆಫ್ ದ ಬ್ಯಾಂಗ್ಳೂರ್ ಇರೋರಿಗೆ ಬೆಂಗಳೂರಲ್ಲಿರೋ ಕಾಲೇಜಸ್ ಎಲ್ಲ ಚೆನ್ನಾಗಿದೆ, ಬೆಂಗಳೂರಲ್ಲಿ ಓದಬೇಕು ಅಂತಾರೆ. ಇಲ್ಲಿ ನೋಡಿ, JCE NIE ಬೇಡ, ವಿದ್ಯಾವರ್ಧಕದಲ್ಲಿ ಕಟ್ ಆಫ್ ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು GSSS ಓನ್ಲಿ ಫಾರ್ ವಿಮೆನ್ 22862 ಕಂಪ್ಯೂಟರ್ ಸೈನ್ಸ್ ಇದ್ದರೆ 39376 ಎಲೆಕ್ಟ್ರಾನಿಕ್ಸ್ ಇತ್ತು. ಸೊ ಇಲ್ಲಿವರೆಗೂ ಏನೂ ತೊಂದರೆ ಇಲ್ಲ, ಗುಡ್ ಕಾಲೇಜಸ್. ಅದಾದಮೇಲೆ ಬ್ಯಾಡ್ ಕಾಲೇಜಸ್ ಅಂತ ನಾನೇನು ಹೇಳ್ತಿಲ್ಲ. ಸೊ ಅದರ ಮೇಲೆ ನಿಮ್ಮ ರ್ಯಾಂಕ್ ಪ್ರಕಾರ, ನಿಮ್ಮ ರ್ಯಾಂಕ್ ಆ ಥರ ಇದ್ದರೆ ಅದು ಕಾಲೇಜು ಗುಡ್ ಆಗಿರುತ್ತೆ. ಯಾವುದೋ ಕಾಲೇಜು ಗುಡ್ಡು ಬ್ಯಾಡ್ ಅಂತಿರಲ್ಲ, ನಿಮ್ಮ ರ್ಯಾಂಕ್ 1.5 ಲಕ್ಷ ಇತ್ತು ಅಂದರೆ 1.5 ಲಕ್ಷದ ಕಾಲೇಜು ನಿಮ್ಗೆ ಗುಡ್ಡೇ ಅದು. ನಿಮ್ಮ ರ್ಯಾಂಕ್ 1 ಲಕ್ಷ ಇತ್ತು ಅಂದರೆ ಯಾವುದೋ ಒಂದು ಕಾಲೇಜ್ ಕಟ್ ಆಫ್ 1 ಲಕ್ಷ ಇರುತ್ತೆ, ಅದು ಗುಡ್. ಈಗ ನಿಮ್ಮ ರ್ಯಾಂಕ್ 1 lakh ಬಂದಿತ್ತು ಅಂದ್ಕೊಳ್ಳಿ, ಯು ಆರ್ ನಾಟ್ ಸಪೋಸ್ ಟು ಆಸ್ಕ್ ಹೌ ಈಸ್ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ನಿಮ್ಮ ರ್ಯಾಂಕ್ 1 ಲಕ್ಷ, ನಿಮಗೂ ಇದಕ್ಕೂ ಕರೆಕ್ಟಾಗಿ ಸೂಟ್ ಆಗುತ್ತೆ. ನಿಮ್ಮ ರ್ಯಾಂಕ್ 1.5 ಲಕ್ಷ ಇತ್ತು, ಎಲೆಕ್ಟ್ರಾನಿಕ್ಸ್ ಇಲ್ಲಿ ಸಿಕ್ತು ಅಂದರೆ ಈ ಕಾಲೇಜ್ ಚೆನ್ನಾಗಿಲ್ಲ ಅಂತ ನೀವು ಹೇಳೋ ಆಗಿಲ್ಲ. ಈ ಕಾಲೇಜ್ಗೆ ಈ ರ್ಯಾಂಕ್ ಕರೆಕ್ಟಾಗಿದೆ ಅಂದರೆ ನಮ್ಮ ರ್ಯಾಂಕ್ ಇದು ಬಂದಿದ್ರೆ ಇದೇ ನಮಗೆ ಸೂಟಬಲ್. ನಮ್ಮ ರ್ಯಾಂಕ್ ಏನಾದರೂ 40,000 ಒಳಗಡೆ ಬಂದಿದ್ರೆ ದೆನ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಗುಡ್. 53,939 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು. ಎಲ್ಲಿ? ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮೈಸೂರಿನ ಬೆಳವಾಡಿಯಲ್ಲಿದೆ.
ನೆಕ್ಸ್ಟು ವಿದ್ಯಾ ವಿಕಾಸ್ 42,130 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. 66,070 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಮೈಸೂರಲ್ಲಿ VTU ರೀಜನಲ್ ಆಫೀಸ್ ಇದೆ, VTU ವಿತ್ E290. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ನಡೆಸ್ತಿದ್ದಾರೆ ಇವರು. ಇಲ್ಲಿ ಕಟ್ ಆಫ್ ಸೆಕೆಂಡ್ ರೌಂಡಲ್ಲಿ 41,518 ಇತ್ತು. ನೆಕ್ಸ್ಟ್ E258 ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲೂ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ಬೆಳವಾಡಿಯಲ್ಲಿದೆ, ಇದು ತಾಂಡವಪುರದಲ್ಲಿದೆ. ತಾಂಡವಪುರದಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 54,693 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸಲ್ಲಿ ಸೆಕೆಂಡ್ ರೌಂಡ್ ಲಾಸ್ಟ್ ಸೀಟ್ ಸಿಕ್ಕಿದ್ರೆ, ಎಲೆಕ್ಟ್ರಾನಿಕ್ಸಲ್ಲಿ 62,027 ಬಂದಿರೋರಿಗೆ ಲಾಸ್ಟ್ ಸೀಟ್ ಸಿಕ್ಕಿತ್ತು. ನೆಕ್ಸ್ಟ್ ಇರೋದು ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E205. ಇಲ್ಲಿ 60,000 ಬಂದಿರೋ ಕಂಪ್ಯೂಟರ್ ಸೈನ್ಸು, 80,000 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತಿದೆ ವಿತ್ ಕಾಲೇಜ್ ಕೋಡ್ E252. 90,000 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ, 1 ಲಕ್ಷ ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E238 ಕಾಲೇಜ್ ಕೋಡು 1 ಲಕ್ಷ ದಾಟಿರೋರಿಗೂ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ, 1,45,000 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. NIE ಸೌತ್ ಕ್ಯಾಂಪಸ್ ವಿತ್ ಕಾಲೇಜ್ ಕೋಡ್ E22. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಹಳೆ ಕಾಲೇಜು. ಇದು ಮಾನಂದವಾಡಿ ರಸ್ತೆ, ವಿದ್ಯಾರಣ್ಯಪುರ ಇಲ್ಲಿದೆ. ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸು 9,782 ನಿಂತಿದೆ. ಇಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಕಾಲೇಜ್ ಸ್ಟ್ಯಾಂಡರ್ಡ್ ಏನಿದೆ ಅಂತ. ಮೇಲಿನ ಕಾಲೇಜ್ ನೋಡಿ 1,45,000 ಬಂದಿರೋರಿಗೆ ಸೀಟ್ ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸು. ಬಟ್ ಇಲ್ಲಿ E022 NIE ಸೌತ್ ಕ್ಯಾಂಪಸ್ 9,782ಕ್ಕೆ ನಿಂತಿದೆ. ಅದಕ್ಕಿಂತ ಮೇಲೆ ಇರೋ ಕಾಲೇಜು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟಲ್ಲಿ 1,04,000. ಆಟ್ಮೇಲಿ 80,000. ಮಹಾರಾಜ ತಾಂಡವಪುರ 62,000. ಅದೇ NIE ಸೌತ್ ಕ್ಯಾಂಪಸಲ್ಲಿ 9,782. ಇದೇ NIE ಇನ್ನೊಂದು ಕಾಲೇಜ್ ಕೋಡು E056 NIE ಸೌತ್ ಕ್ಯಾಂಪಸಲ್ಲಿ 12,747ಕ್ಕೆ ಎಲೆಕ್ಟ್ರಾನಿಕ್ಸ್ ನಿಂತಿದೆ. ಈ ವರ್ಷ ಮೈಸೂರಲ್ಲಿ ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು, ಶೇಷಾದ್ರಿಪುರಂ. ಬಟ್ ಅದು ಸ್ಪೆಲ್ಲಿಂಗಲ್ಲಿ ಶೇಷಾದ್ರಿಪುರಂ ಅಂತಿರುತ್ತೆ. ಸೊ ಯೂಶಲಿ ನಾವು ಶೇಷಾದ್ರಿಪುರಂ ಅಂತ ಕರಿತೀವಿ. ಕಾಲೇಜ್ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಈ ವರ್ಷ ಸ್ಟಾರ್ಟ್ ಆಗಿರೋದು ಅಂತ. E307. ಇಲ್ಲಿ ಕಂಪ್ಯೂಟರ್ ಸೈನ್ಸು 73,895 ಬಂದಿರೋರಿಗೆ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ. ದಿಸ್ ಈಸ್ ಅಬೌಟ್ ಮೈಸೂರು ಇಂಜಿನಿಯರಿಂಗ್ ಕಾಲೇಜಸ್ ಕಟ್ ಆಫ್. ನೀವು ಬೆಂಗಳೂರವರಾಗಿರ್ರಿ, ಹುಬ್ಳಿ, ಧಾರವಾಡ, ಬೆಳಗಾಂ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರೋರಾಗಲಿ, ನಿಮಗೇನಾದರೂ SJC ಸಿಗ್ತಾ, NIE ಸಿಗ್ತಾ, ಕಣ್ಣು ಮುಚ್ಕೊಂಡು ಹೋಗಿ ಸೇರ್ಕೊಳ್ಳಿ. ಉಳಿದಿದ್ದು ನಿಮಗೆ ಬಿಟ್ಟದ್ದು, ಬೇರೆ ಕ್ರೈಟೀರಿಯಾ, ಡಿಸ್ಟೆನ್ಸು, ಹಾಸ್ಟೆಲ್ಲು, ಊರು ದೂರ ಆಗುತ್ತಾ ಏನೋ ನೋಡ್ಕೊಳ್ಳಿ. ಇಲ್ಲ ಮಂಡ್ಯ, ಮೈಸೂರು, ಹಾಸನ ಇವರು ವಿದ್ಯಾ ವಿಕಾಸ್ ಸಿಕ್ಕರು ನಿಮಗೇನು ತೊಂದರೆ ಇಲ್ಲ. ವಿದ್ಯಾವರ್ಧಕ ಸಿಕ್ಕರು ನಿಮಗೇನು ತೊಂದರೆ ಇಲ್ಲ, ಆರಾಮಾಗಿ ಸೇರ್ಕೋಬಹುದು. ದಿಸ್ ಈಸ್ ಅಬೌಟ್ ದ ಮೋಸ್ಟ್ ಡೀಸೆಂಟ್ ಸಿಟಿ, ಬ್ಯೂಟಿಫುಲ್ ಸಿಟಿ, ಪ್ಯಾಲೇಸ್ ಸಿಟಿ, ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂಥ ಸಿಟಿ ಮೈಸೂರಿನ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನ ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2024 ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. If you belong to some other category, definitely the cutoff will be less than this. Some other branches, IS, A&ML, data science, ಬೇರೆ ಯಾವುದೇ ಬ್ರಾಂಚ್ ತಗೊಳ್ಳಿ, ಇದಕ್ಕಿಂತ ಕಟ್ ಆಫ್ ಖಂಡಿತ ಕಡಿಮೆ ಇದ್ದೇ ಇರುತ್ತೆ. All the best for your second extended round counseling. Thank you.